ಓಂ ಕಾಲಭೈರವಾಯ ನಮಃ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಪುಣ್ಯ. ಇಲ್ಲಿ ಹುಟ್ಟಿರ್ತಕ್ಕಂಥ ಪುಣ್ಯದಿಂದ ಭಗವಂತನ ಕೃಪೆಗೆ ಪಾತ್ರರಾಗ್ತೀವ, ಅನೇಕ ಅನುಭವಗಳನ್ನು ಪಡ್ಕೋತೀವ. ತಂದೆ ತಾಯಿಯರ ಒಂದು ಆಶೀರ್ವಾದ ಇರ್ಬೋದು, ಸ್ನೇಹಿತರ ಒಂದು ಪ್ರೀತಿ ಇರ್ಬೋದು, ಹಾಗೆ ನಮಗೆ ಸಮಾಜದಲ್ಲಿ ಕೊಡ್ತಕ್ಕಂಥ ಗೌರವ ಸ್ಥಾನಮಾನಗಳಿರ್ಬೋದು, ಹಾಗೆ ದೈವ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು, ಸಾಮೂಹಿಕ ಭಜನೆ, ಎಲ್ಲದರಲ್ಲೂ ಕೂಡ ನಮಗೆ ತೃಪ್ತಿ ಕೊಡೋದ್ರ ಜೊತೆಗೆ ನಾವು ಧರಿಸ್ತಕ್ಕಂಥ ಲಾಂಛನಗಳಾಗ್ಬೋದು, ವಿಭೂತಿ ಕುಂಕುಮ, ಅದರ ಜೊತೆಗೆ ಧರಿಸ್ತಕ್ಕಂಥ ರುದ್ರಾಕ್ಷಿ ಮಾಲೆ ಆಗ್ಬೋದು, ಅನೇಕ ಮಾಲೆಗಳನ್ನು ನಾವು ಹಿಂದಿನಿಂದಲೂ ಧರಿಸ್ಕೊಂಡ್ಬರ್ತಾ ಇರ್ತೀವಿ. ತುಳಸಿ ಮಾಲೆ ಇರ್ಬೋದು, ರುದ್ರಾಕ್ಷಿ ಮಾಲೆ ಇರ್ಬೋದು, ಜಪಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಮಾಲೆಗಳು, ವಿಧ ವಿಧವಾದ ಮಾಲೆಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಸನಾತನ ಧರ್ಮದಲ್ಲಿ ಹಿಂದಿನಿಂದಲೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥದ್ದೇ ರುದ್ರಾಕ್ಷಿಗೆ. ಜಪಕ್ಕಾಗಿ ಉಪಯೋಗಿಸ್ಕೊಳ್ತೀವಿ. ಅದು ಶಿವನ ಅಕ್ಷಿಯಿಂದ ಬಂದಿರತಕ್ಕಂಥದ್ದು, ಶಿವನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಅದರಲ್ಲಿ ಒಂದು ಮುಖದಿಂದ ಸಾಕಷ್ಟು ಮುಖಗಳವರೆಗೂ ಇದ್ದರೂ ಸಹ ಸಾಮಾನ್ಯವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ತಕ್ಕಂಥದ್ದು ಪಂಚಮುಖಿ ರುದ್ರಾಕ್ಷಿ. ನಾನು ಎಷ್ಟೋ ಕೊಟ್ಟಿದ್ದೀನಿ ಪಂಚಮುಖಿ ರುದ್ರಾಕ್ಷಿ, ಎಷ್ಟೋ ಜನರಿಗೆ ಬಂದವರಿಗೆಲ್ಲ ಕೊಡ್ತಾ ಇರ್ತೀನಿ. ಆ ಪಂಚಮುಖಿ ರುದ್ರಾಕ್ಷಿ ಹಾಕ್ಕೊಂಡಾಗ ಪಂಚಭೂತಗಳ ಅನುಗ್ರಹ ಸಿಗುತ್ತೆ, ಹಾಗೆಯೇ ಪಂಚತತ್ವಗಳ ಅನುಗ್ರಹ ಸಿಗತಕ್ಕಂಥ ಯೋಗ, ಜೊತೆಗೆ ಶಿವನ ಕೃಪೆಗೂ ಕೂಡ ಪಾತ್ರರಾಗ್ತೀರಾ. ಹಿಂದೂ ಸಂಪ್ರದಾಯದಲ್ಲಿ ರುದ್ರಾಕ್ಷಿಗೆ ಹೆಚ್ಚು ಮಹತ್ವ ಇರತಕ್ಕಂಥದ್ದು. ಯಾಕೆಂದರೆ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಮಾನಸಿಕವಾಗಿ ನಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥ, ಒಳ್ಳೆಯ ರಕ್ತ ಸಂಚಲನೆ ಮಾಡ್ತಕ್ಕಂಥ ಒಂದು ಪ್ರಭಾವ ಆ ರುದ್ರಾಕ್ಷಿಗೆ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇದು ಜಪಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಧಾರ್ಮಿಕವಾಗಿ ಹೆಚ್ಚು ಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು. ಕುತ್ತಿಗೆಯಲ್ಲಿ 108 ಮಣಿಯನ್ನು ಹಾಕ್ಕೋಬೋದು, 54 ಹಾಕ್ಕೋಬೋದು, 21 ಮಣಿಯನ್ನು ಹಾಕ್ಕೋಬೋದು. ಆದರೆ ಆ ಒಂದು ರುದ್ರಾಕ್ಷಿ ಮಣಿಗಳಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ, ಆಯುರ್ವೇದದಲ್ಲಿ ಬಹಳಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾಕೆಂದರೆ ತ್ರಿಪುರಾಸುರನ ಸಂಹಾರಕ್ಕಾಗಿ ಶಿವನು ಪ್ರಖರ ಅಸ್ತ್ರ ಉಪಯೋಗಿಸಿದಂತಹ ಆ ಸಂದರ್ಭದಲ್ಲಿ ಆ ಪ್ರಖರ ಅಸ್ತ್ರದ ಆ ಬೆಳಕಿನಿಂದ ಶಿವನ ಕಣ್ಣುಗಳಲ್ಲಿ ನೀರು ಬಂತು ಅಂತಕ್ಕಂಥದ್ದು, ಆ ನೀರಿನಿಂದ ರುದ್ರಾಕ್ಷಿ ಗಿಡ ಆಗಿದ್ದು, ಅನೇಕ ಬೇರೆ ಬೇರೆ ಕಥೆಗಳು ಇರುತ್ತೆ. ಒಂದೊಂದು ತ್ರಿಪುರಾಸುರನ ಸಂಹಾರದಲ್ಲಿ ಉಪಯೋಗಿಸಿದಂಥ ಅಸ್ತ್ರದ ಬೆಳಕಿನಿಂದ ಕೂಡ ಆಗಿತ್ತು ಅಂತ ಹೇಳುತ್ತೆ. ಅದೇ ರುದ್ರಾಕ್ಷಿ ಗಿಡಗಳು ಅಂತ ಕೂಡ ಹೇಳುತ್ತೆ. ವೈದ್ಯಕೀಯ ಗುಣಗಳಿರ್ತಕ್ಕಂಥದ್ದು, ಸಾತ್ವಿಕ ಗುಣಗಳನ್ನು ನಮ್ಮಲ್ಲಿ ವೃದ್ಧಿ ಮಾಡ್ತಕ್ಕಂಥದ್ದು, ಆಲೋಚನಾ ಲಹರಿ. ಇವತ್ತೆಲ್ಲ ನಾವು ಫೇಲ್ಯೂರ್ ಆಗೋಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಆಲೋಚನಾ ಲಹರಿಗಳು ಸರಿಯಿಲ್ಲ. ನಾವು ಮಾಡ್ತಕ್ಕಂಥ ಆಲೋಚನೆಗಳು ಸರಿಯಿಲ್ಲ. ಏನೋ ಒಂದಷ್ಟು ತಿಂದರೆ ಸಾಕು, ಅದು ಫಾಸ್ಟ್ ಫುಡ್ಡು. ಏನೋ ಓಡಿದ್ರೆ ಸಾಕು, ಫಾಸ್ಟ್ ವೆಹಿಕಲ್. ಆದರೆ ಆ ತಿನ್ನೋದ್ರಲ್ಲಿ, ಓಡಾಡೋದ್ರಲ್ಲಿ ಮತ್ತು ಇವೆಲ್ಲವನ್ನು ಅಳವಡಿಸ್ಕೊಂಡಾಗ, ಅದು ಸೂಕ್ತವಾಗಿ ವಿಶೇಷವಾಗಿ ಅಳವಡಿಸ್ಕೊಂಡಾಗ ಜೀವನನೇ 120 ವರ್ಷ ಇರೋದ್ರಲ್ಲಿ ಏನು ಸಂದೇಹನೇ ಇಲ್ಲ. ಮೆದುಳಿನ ಶಾಂತತೆ ಇರುತ್ತೆ, ಆಲೋಚನಾ ಶಕ್ತಿ ಬೆಳೆಯುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ರಕ್ತದ ಒತ್ತಡ, ರಕ್ತ ಒಂದು ನಾರ್ಮಲ್ಲಾಗಿ ಸಮತೋಲನವಾಗಿರುತ್ತೆ, ಜಪದಿಂದ ಮಾನಸಿಕ ನೆಮ್ಮದಿ ಕೂಡ ನಮಗೆ ಏರ್ಪಡುತ್ತೆ, ಜೀರ್ಣಕ್ರಿಯೆ ಬರುತ್ತೆ, ಏಕಾಗ್ರತೆ ಬರುತ್ತೆ, ಕುಟುಂಬ ನಿರ್ವಹಣೆಯ ಶಕ್ತಿ ಕೂಡ ಬರೋದ್ರಿಂದ ರುದ್ರಾಕ್ಷಿಯನ್ನು, ಪಂಚಮುಖ ರುದ್ರಾಕ್ಷಿ ಎಲ್ಲರೂ ಹಾಕ್ಕೋಬೋದು. ನಾವು ಸಂಸಾರಿಗಳು ಅವರು ಇವರು ಆ ಪ್ರಶ್ನೆನೇ ಬರೋದಿಲ್ಲ, ಪ್ರತಿಯೊಬ್ಬರು ಹಾಕ್ಕೋಬೋದು. ಹಾಗಾಗಿ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಸನಾತನ ನಿತ್ಯ ನೂತನ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಪ್ರತಿಯೊಂದನ್ನು ಕೂಡ ಹೀಗೆ ಹೇಳ್ತಾ ಹೋದರೆ ಹಿಂದೂ ಧರ್ಮದಲ್ಲಿ ಸಾಕಷ್ಟಿದೆ. ಅದರಲ್ಲಿ ರುದ್ರಾಕ್ಷಿಯು ಕೂಡ ವಿಶೇಷವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.